ಸರ್ ನಿಮ್ಗೆ ಸೋಫಾ ಕಾಣಿಸ್ತಿಲ್ವಾ ಸರ್? ಅದು ದೂರದಲ್ಲಿ ನನ್ ದೊಡ್ಡಪ್ಪನು ಬರ್ಲಿ ಬನ್ನಿ. ಕಾಣಿಸ್ತಾ ಅದಲ್ವಾ? ಒಂದು ಏನು ಅಂತ ಗೊತ್ತಾಯ್ತದೆ ಬನ್ನಿ. ಅಲೋ ಅವ್ರು ಇರ್ಲಿ, ಸೋಫಾ ಇದೆಯಲ್ಲ ಅವ್ರು ನೀವು ನೋಡಿ ಬೇಗ ಕೂತ್ಕೊಳ್ಳಿ ಮೇಡಮ್. ಸೋಫಾ ಅಷ್ಟು ಚೆನ್ನಾಗಿರೋ ಸೋಫಾ ಇಟ್ಟಿದೆ, ಕೂತ್ಕೊಳ್ಳಿ ಮೇಡಮ್. ಅಣ್ಣ ಸಾರಿ, ಹೆಂಗ್ ಕೂರ್ತಿದ್ಯ ಅಣ್ಣ? ಪಾಪ ನೆಲಕ್ಕೆ ಅದಕ್ಕೆ ಟೈಲ್ಸ್ ಹಾಕ್ಸಿದೀವಿ, ಆರಾಮಾಗಿ ಕೂತ್ಕೊಳ್ಳಿ. ಹೆಂಗ್ ಕುತ್ಕೊಳ್ಳೋದಂತಾನೆ ಗೊತ್ತ. ಸೋಫಾದಲ್ಲಿ ಕೂರೋದು ಈಸಿ ನೋಡಿ, ನಾನು ತೋರಿಸ್ತೇನೆ. ಅದೊಂದು ಹೇಗೆ ಹೇಳ್ಬಿಟ್ಟಿದೆ. ಅಯ್ಯೋ ಯಾಕೆ ಊದ್ಬೇಡಿ, ಹಿಂದ್ಗಡೆಯಿಂದ ಬಿಸಿಲು ಹೋಗ್ಬೋದು. ಸರಿ. ಸೋಫಾದಲ್ಲಿ ಕೂತ್ಕೊಳ್ಳಿ ಸರ್. ನೀವು ಬಂದಿರೋದು ನಮ್ಮ ಮನೆಗೆ ತುಂಬಾ ಖುಷಿ. ನಾನ್ ನಿಮ್ ದೊಡ್ಡ ಫ್ಯಾನ್. ನಿಮ್ ಮೊದ್ಲೇ ಹಸಿವಲ್ಲಿ ಬಂದಿದ್ದೀರಾ. ಹೌದು. ಏನ್ ಬೇಕು ತಿನ್ನಿ. ತಿಂತೀನಿ. ಲೆಗ್ ಪೀಸು ಏನಿಟ್ಟು ಈ ಲೆಗ್ ಪೀಸು ಅವನಿಗೆ ಲೆಗ್ ಪೀಸ್ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತು. ಇದು ಕೋಳಿ ತಲೆ ಅದು. ಅಣ್ಣ ಏನ್ ತಿಂದ್ರಣ್ಣ? ಅಯ್ಯೋ ನನ್ನ ಮಗನ ಇವತ್ತೇನೋ ಫಂಕ್ಷನ್ ಮಾಡಿದ್ವಿ ಅಂತ ವೆಜ್ ಊಟ ರೆಡಿ ಮಾಡಿಟ್ಟಿದ್ರೆ ಲೆಗ್ ಪೀಸ್ ಅಂತ ಹೇಳಿ ನಾನ್ ತಿಂದೇ ಇಲ್ಲಪ್ಪ, ಇನ್ನ ಕೈಯೇ ತೊಳ್ಕೊಂಡಿಲ್ಲ. ಹೆಂಗ್ ತಿನ್ನದು? ಅಯ್ಯೋ ನೋಡಿದ್ರಣ್ಣ, ಎಲ್ರು ಕೈ ತೊಳೆದು ತಿಂದ್ರಿ, ಈ ಅಮ್ಮ ಕೈ ತೊಳೆಯದೆ ಕೈ ತೊಳೆಯದೆ ಕೈ ತೊಳೆಯದೆ. ಇಲ್ಲ ಇಲ್ಲ ಇಲ್ಲ, ನಾ ಒರ್ಸ್ಕೊಂಡೆ. ನಾ ತೊಳೆದ್ಕೊ ಬರ್ತೀನಿ. ನಂಗೆ ಕೈ ತೊಳೆಯೋ ಅಭ್ಯಾಸನೇ ಇಲ್ಲ. ಹೌದಾ? ಒರ್ಸ್ಕೊಂತೀನಿ. ಮತ್ತೆ ಅದಾದ್ಮೇಲೆ ಅದನ್ನು ತೊಳೆಯಲ್ಲ. ಅಕ್ಕ ಏನ್ ಮಾಡ್ತಿದ್ದೀರ ಅಕ್ಕ? ಕೈ ತೊಳ್ದೆ. ಅಣ್ಣ ನೋಡಿದ್ರಣ್ಣ, ಎಲ್ರು ಹೋಗಿ ಸಿಂಕಲ್ ಕೈ ತೊಳ್ರಿ ಅಮ್ಮ. ದೇವ್ರ ಕೋಣೆಯಲ್ಲಿ ಯಾರಾದ್ರೂ ಕೈ ತೊಳಿತಾರ? ನನ್ ತಾಯಿ ಹೇಳೋದು ನನ್ ಪೇಮೆಂಟ್ ಬೇಡ, ಪ್ರೋಗ್ರಾಮು ಬೇಡ, ನಾ ಹೊಟ್ಟಾಯ್ತೀನಿ. ನಾಯಿ ಹೊರ ಮಾಡಿತಾ ಇದೀಯಾ? ಯಾಕೆ ಅವತ್ತು ಇಲ್ಲ ರಾಸ ಇವತ್ತೇ ಬಂದ್ಬಿಡದೆ ಕನ್ನಡ ರಾಜ್ಯೋತ್ಸವ ಹೇಳ್ತಾರ. ಸೆಲೆಬ್ರಿಟಿ ಅಂತೀರ, ಹೋಗಿ ಹತ್ತಕ್ಕ. ಇದು 10 ಗಂಟೆ ಇರು, ಮೆಟ್ಲು ಅಲ್ಲಾಡ್ತಾವೆ. ನಾ ಬಿದ್ದರೆ ಎತ್ತಕ್ಕೆ 8 ಜನ ಬರ್ಬೇಕು. ಹತ್ತಿ ಮೇಡಮ್, ಬೇಗ ತಿನ್ನಿ. ಏನ್ ತಿಂತಿದ್ರಿ ಮೇಡಮ್? ಏನೋ ಒಂದ್ ತಿಂದ. ಊಟ ಆಗಿತ್ತು. ನೀವು ನಮ್ಮನೆಗೆ ಬಂದಿರೋದು ಖುಷಿ. ಒಂದ್ ನಿಮಿಷ ಮೇಡಮ್, ಬೇರೆ ಏನಾದ್ರು ಬೇಕಾಯ್ತಾ? ಅಲ್ಲ ಮೇಡಮ್, ನೀವ್ ಯಾಕೆ ಸೋಫಾದಲ್ಲಿ ಕೂತ್ಕೊಳ್ಳಿ ಮೇಡಮ್, ಹೋಗಿ ಸೋಫಾದಲ್ಲಿ ಕೂತ್ಕೊಳ್ಳಿ. ಸರಿ ಬ್ರೋ, ಊಟ ಹೇಗಿತ್ತು? ಚೆನ್ನಾಗಿತ್ತಲ್ಲ? ಇದು ನನಗೆ ಗದ್ದೆ ಕಡೆ ಸ್ವಲ್ಪ ಕೆಲ್ಸ ಹೋಗಿ ಬರ್ತೀನಿ.